ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಕೆಲ ಸಚಿವರಿಂದ ಅಸಮಾಧಾನ ಸ್ಫೋಟಗೊಂಡಿದೆ. ತಮಗೆ ಹಂಚಿರುವಂತಹ ಖಾತೆ ಕುರಿತು ಬೇಸರಗೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಬೆನ್ನಲ್ಲೇ ಈಗ ಕೆಎಚ್ ಮುನಿಯಪ್ಪ ಕೂಡ ಅಸಮಾಧಾನಗೊಂಡಿದ್ದಾರಂತೆ. ತಮಗೆ ನೀಡಿರುವಂತಹ ಆಹಾರ ಇಲಾಖೆಯ ಖಾತೆಯನ್ನ ಬದಲಿಸುವಂತೆ ರಾಹುಲ್ ಗಾಂಧಿಗೆ ಮನವಿ ಮಾಡಿರುವುದಾಗಿ ಹೇಳಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ್ದ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋಕೆ ಮುನಿಯಪ್ಪ ಏರ್ಪೋರ್ಟ್ನಲ್ಲೇ ಕಾದುಕೊಳ್ತಿದ್ರು. ಈ ವೇಳೆ ಸಚಿವರ ಅಸಮಾಧಾನ ಕುರಿತು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ವರದಿಯನ್ನು ನೀಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಮುನಿಯಪ್ಪ, ಖಾತೆ ಬದಲಾವಣೆ ಬಗ್ಗೆ ರಾಹುಲ್ ಗಾಂಧಿಗೆ ಮನವಿಯನ್ನ ಮಾಡಿಕೊಂಡಿದ್ದೀನಿ. ಹೈಕಮಾಂಡ್ ಹೇಳಿದಂತೆ ನಾನು ನಡ್ಕೊಳ್ತೀನಿ. ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಇದ್ದಂತೆ ಅಂತ ಹೇಳಿದ್ರು. ಸ್ವೀಕಾರ ಮಾಡಿದ್ದೀನಿ, ನಿನ್ನೆನೆ ಮೀಟಿಂಗ್ ಮಾಡಿದ್ದೀನಿ, ನಿನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಕೆಲಸ ಶುರುವಾಗಿದೆ. ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವರು ಏನು ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ. ನನಗೆ ಒಂದು ಬಡವರಿಗೆ ಕೆಲಸ ಮಾಡೋದು ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, ACC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ಸಿಪಾಯಿ ಅವ್ರು ಏನು ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗುತ್ತೆ. ನೆನ್ನೆನೆ ಕೆಲಸ ಶುರು ಮಾಡಿ ಖಾತೆ ಬದಲಾಯಿಸಬೇಕು. ಅದು ಏನು ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು, ಅಂದೇ ಇಟ್ಟಿದ್ದೀನಿ. ಸರ್, ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ನಾವು ಹೆಚ್ಚು ಒಲವು ತೋರಿಸಿದ್ವಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಅವರು ಹೈಕಮಾಂಡ್ಗೆ ಬಿಟ್ಟಿದ್ದು. ನಿನ್ನೆ ಕೆಲಸ ಶುರು ಮಾಡಿದ್ದೀನಿ. ಥ್ಯಾಂಕ್ ಯು. ಅವರು ನಾಯಕರಿದ್ದಾರೆ, ಅವ್ರನ್ನ ಭೇಟಿಯಾಗಿ ಬಂದಿದ್ದೀವಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಕೃಷ್ಣ ಭೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಬಿಡಿಎ ಬಿಎಂಆರ್ಡಿ ಸೇರ್ಪಡೆ ಮಾಡದಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಬಿಡಿಎ ಬಿಎಂಆರ್ಡಿ ಸೇರ್ಪಡೆಗೆ ಸಿಎಂ ಡಿಕೆ ಶಿವಕುಮಾರ್ ಒಪ್ಪಿಗೆ ಕೊಡ್ತಾ ಇಲ್ಲ. ಈ ಹಿನ್ನೆಲೆ ಕೃಷ್ಣ ಭೈರೇಗೌಡ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ. ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚಿಸಲಿದ್ದಾರೆ. ಖಾತೆ ಹಂಚಿಕೆ ಕಗ್ಗಂಟು ಹಿನ್ನೆಲೆ ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸಚಿವರಿಂದ ಖಾತೆ ಕುರಿತು ಅಸಮಾಧಾನ ಕುರಿತು ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ, ಸಮಾಜ ಕಲ್ಯಾಣ ಇಲಾಖೆ ಕುರಿತು ಚರ್ಚೆ ನಡೆಸಲಿದ್ದಾರೆ. ಖಾತೆ ವಿಚಾರವಾಗಿ ಕೃಷ್ಣ ಭೈರೇಗೌಡ ಅಸಮಾಧಾನ ವಿಚಾರ ಸಂಬಂಧ ಮಾಜಿ ಸಚಿವ ಕೆಎನ್ ರಾಜಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೃಷ್ಣ ಭೈರೇಗೌಡರು ಹೇಳಿದ್ದಾರಲ್ವಾ, ಬಿಡಿಎ ಬಿಎಂಆರ್ಡಿಗೆ ಬಿಟ್ಟು ಖಾತೆ ಕೊಟ್ಟಿದ್ದಾರೆ, ಇದು ಅಪೂರ್ಣ ಅಂತ ಹೇಳಿದ್ದಾರೆ. ಹೀಗಾಗಿ ಚಾರ್ಜ್ ವಹಿಸಿಕೊಳ್ಳೋದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಬರುತ್ತೆ, ಅದಕ್ಕೆ ಏನೇನೋ ಔಷಧಿ ಬರುತ್ತೋ ನೋಡೋಣ ಅಂತ ಖಾತೆ ಖ್ಯಾತಿಗೆ ರಾಜಣ್ಣ ವ್ಯಂಗ್ಯ ಮಾಡಿದ್ದಾರೆ. 2028ರ ಚುನಾವಣೆ ಮಾಡಬೇಕು ಅಂದ್ರೆ ಒಳ್ಳೆಯ ಆಡಳಿತ ಕೊಡಬೇಕು, ಪಾರ್ಟಿ ಸಂಘಟನೆ ಕೂಡ ಆಗಬೇಕು. ಎರಡು ಮಾಡಿದ್ರೆ ಮಾತ್ರ 2028ರಲ್ಲಿ ಅಧಿಕಾರಕ್ಕೆ ಮತ್ತೆ ಬರ್ತೀವಿ ಅಂತಂದ್ರು. ಆಯ್ತು, ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಬಿಡಿಎ ಬಿಎಂಆರ್ಡಿಎ ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂಥ ಖಾತೆ. ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂಥರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ. ಈಗ ನೋಡಿ, ಈಗ ಇನ್ನು 2 ವರ್ಷ ಇರೋದು, 2 ವರ್ಷದಲ್ಲಿ ಕಡೆ 6 ತಿಂಗಳು ಚುನಾವಣೆ, 1.5 ವರ್ಷ ಇರೋದು. ಈಗ ಗುಡ್ ಗವರ್ನೆನ್ಸ್ ಕೊಡಬೇಕು, ಮತ್ತೆ ಪಾರ್ಟಿನೂ ಸೆನ್ಸಿಟೈಸ್ ಮಾಡಿದ್ರೆ 2028ಗೆ ನಾವು ಚುನಾವಣೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಇನ್ನು ಸಚಿವರ ನಡೆಗೆ ಶಾಸಕ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನೀಡಿರುವಂತಹ ಜವಾಬ್ದಾರಿಯನ್ನ ವಹಿಸಿಕೊಂಡು ಕೆಲಸ ಮಾಡಲಿ. ಈಗ ಇವರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿರೋದೇ ಹೆಚ್ಚು, ಉಳಿದ 20 ಸಚಿವ ಸ್ಥಾನ ಹೊಸಬರಿಗೆ ಕೊಡಬೇಕು. ಸಿಎಂ ಬದಲಾವಣೆ ಆದಂತೆ ಎಲ್ಲಾ ಸಚಿವರನ್ನ ಬದಲಾವಣೆ ಮಾಡಿದ್ರೆ ಒಳ್ಳೆಯ ಸಂದೇಶ ಇರ್ತಿತ್ತು ಅಂತ ಹೇಳಿದ್ರು. ಈಗ ಏನು ಬಾಕಿ ಇದೆ 20 ಕೂಡ ಹೊಸಬರಿಗೆ ಕೊಡಬೇಕು. ನಾನು ಆ ವಿಷಯ ಕೇಳೋಕೆ ಹೋದ್ರೆ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ರೀತಿ ಬದಲಾವಣೆ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು, ಟೋಟಲಿ ಸಚಿವ ಸಂಪುಟ 3 ವರ್ಷ ಯಾರ್ಯಾರ ಮಂತ್ರಿಗಳಿದ್ದು ಯಾರಿಗೂ ಕೊಡದೆ ಕಾಂಗ್ರೆಸ್ ಪಾರ್ಟಿಯನ್ನು ಹೊಸಬರಿಗೆ ಕೊಟ್ಟಿದ್ರೆ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಒಂದು ಮೆಸೇಜ್ ಹೋಗ್ತಾ ಇತ್ತು. ಮಂತ್ರಿ ಸ್ಥಾನಕ್ಕಾಗಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಅಂತ ಪಾವಗಡ ಶಾಸಕ ಎಚ್.ಬಿ. ವೆಂಕಟೇಶ್ ಹೇಳಿದ್ದಾರೆ. ಪಾವಗಡದಲ್ಲಿ ಮಾತನಾಡಿದ ವೆಂಕಟೇಶ್, ನಮ್ಮ ಸ್ವಾಮೀಜಿಯವರು ಕೂಡ ನನ್ನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟರೆ ನಾನು ಕೂಡ ಆಕಾಂಕ್ಷಿನೇ. ಈ ಬಾರಿ ನಾನು ಕೂಡ ಸೀರಿಯಸ್ ಆಗಿ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿದ್ದಾರೆ. ಕೊಟ್ರೆ ನಾನು ಒಬ್ಬ ಆಕಾಂಕ್ಷಿನೇ. ನಮ್ಮ ಸ್ವಾಮೀಜಿಯವರು ಸಹ ಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಸಹ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಮ್ಮ ಜನಾಂಗದಲ್ಲಿ 3 ಜನ ಇದ್ದಾರೆ, ಇನ್ನೊಬ್ಬ ಹೊಸಬರಿಗೆ ಅವಕಾಶ. ನಾವು ಇಷ್ಟೇ ಕೇಳೋದು,
ಹೊಸ ಮುಖಕ್ಕೆ ಫಸ್ಟ್ ಟೈಮರ್ಸ್ಗೆ ಏನಾದರೂ ಅವಕಾಶ ಕೊಟ್ಟು ಯೂತ್ ಕೋಟಾದಲ್ಲಿ ಕೊಟ್ಟರೆ ನಾನು ಆಕಾಂಕ್ಷಿನೇ. ಈ ಬಾರಿ ಸೀರಿಯಸ್ ಆಗಿ ನಾನು ಆಕಾಂಕ್ಷಿ ಇದ್ದೀನಿ. ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೂಡ ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಿದ್ದಾರೆ. ನಾಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕುರುಬ ಸಮಾಜದ ಮುಖಂಡರು ಭೇಟಿಯಾಗಲಿದ್ದು ಹಿಟ್ನಾಳ್ಗೆ ಸಚಿವ ಸ್ಥಾನ ಕೊಡಿಸುವಂತೆ ಮನವಿ ಮಾಡಲಿದ್ದಾರೆ. ಈ ಕುರಿತು ಸಭೆ ಮಾಡಿರುವ ರಾಘವೇಂದ್ರ ಹಿಟ್ನಾಳ್ ಉತ್ತರ ಕರ್ನಾಟಕದ ಹಾಲುಮತ ಸಮಾಜ ಒಗ್ಗಟ್ಟಾಗಿ ಎಂಎಲ್ಸಿ ಜಿಲ್ಲಾ ಪಂಚಾಯತ್ ಸ್ಥಾನಗಳನ್ನು ಕೇಳಬೇಕು, ಒಗ್ಗಟ್ಟಿನ ಪ್ರದರ್ಶನ ಮಾಡೋಣ ಅಂತ ಹೇಳಿದ್ದಾರೆ. ಇಬ್ಬರು ಸಮಾಜದಲ್ಲಿ ಸಚಿವರನ್ನು ಕೂಡ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರ ಅವ್ರನ್ನ ನಾನು ಮನವಿ ಮಾಡಿದೆ, ನೀವು ಉಪಮುಖ್ಯಮಂತ್ರಿ ಮಾಡಲೇಬೇಕು ಡಾಕ್ಟರ್ ಯತೀಂದ್ರ ಅವ್ರನ್ನ, ಯಾಕಂದ್ರೆ ನಮಗೆ ಮುಂದೆ ಒಂದು ಶಕ್ತಿ ಇರ್ತದೆ, ನಾವು ಮತ್ತೆ ಮುಂದೆ ಸಂಘಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ. ಇದು ಯಾವುದೇ ಒಂದು ಕಾರಣದಿಂದ ಸಾಹೇಬರು ಬೇಡ, ಒಂದು ಮಾಡಿದ್ರೆ 5 ಜನ ಮಾಡಬೇಕು, ಎಲ್ಲ ಕಮ್ಯುನಿಟಿಯವರು ಕೇಳ್ತವ್ರೆ. 2 ಸಚಿವ ಸ್ಥಾನ ಈಗಾಗಲೇ ಕೊಟ್ಟಿದ್ದಾರೆ. 3ನೇ ಸಚಿವ ಸ್ಥಾನಕ್ಕೆ ಇವತ್ತು ನಾವೇನು ಅವರ ಮನಸ್ಸನ್ನ ಗೆಲ್ಲಬೇಕಾಗಿದೆ ಆ ರೀತಿಯಲ್ಲಿ ಮಾತನಾಡ್ತಕ್ಕಂಥ. ಯಾದಗಿರಿಯಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಪರವಾಗಿ ಮುಸ್ಲಿಂ ಸಮುದಾಯದ ಒಕ್ಕೂಟ ಪ್ರತಿಭಟನೆ ಮಾಡಿದೆ. ಜಮೀರ್ಗೆ ಸಚಿವ ಸ್ಥಾನ ಹಾಗೂ ಡಿಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಯಾದಗಿರಿ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಚಿವ ಸ್ಥಾನ ಕೊಡದಿದ್ದರೆ ಮುಂಬರುವ ಚುನಾವಣೆಗಳಲ್ಲಿ ಅದರ ಪರಿಣಾಮ ಎದುರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಿ ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಹಿಟ್ನಾಳ್ ಬೆಂಬಲಿಗರು ಮುತ್ತಿಗೆ ಹಾಕಿದ್ದಾರೆ. ಬೆಂಗಳೂರಿನ ಕಾವೇರಿ ನಿವಾಸದ ಮುಂಭಾಗ 500ಕ್ಕೂ ಹೆಚ್ಚು ಜನ ಜಮಾವಣೆಯಾಗಿ ಮುತ್ತಿಗೆ ಹಾಕಿದ್ದಾರೆ. ಈ ವೇಳೆ ಮನೆಯಿಂದ ಹೊರಬಂದಂತಹ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ನಮ್ಮಪ್ಪ ಈಗ ಮುಖ್ಯಮಂತ್ರಿ ಅಲ್ಲ, ಆದರೂ ಅಪ್ಪ ನಾನು ಹಿಟ್ನಾಳ್ ಪರವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹಿಟ್ನಾಳ್ ಬೆಂಬಲಿಗರಿಗೆ ಭರವಸೆಯನ್ನು ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರನ್ನ ಬಿಜೆಪಿ ಕಡೆಗಣನೆ ಮಾಡಿದೆ ಎಂದ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ದೇವೇಗೌಡರ ಕುರಿತು ಮೊಸಳೆ ಕಣ್ಣೀರು ಸುರಿಸುವ ಅವಶ್ಯಕತೆ ಇಲ್ಲ. ದೇಶದ ಅತ್ಯುನ್ನತ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಹೆಮ್ಮೆಯ ಕನ್ನಡಿಗ ಎನಿಸಿಕೊಂಡ ಮಾಜಿ ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಕುಖ್ಯಾತಿ ಕಾಂಗ್ರೆಸ್ ಮೇಲಿದೆ. ಇದನ್ನು ಕಾಂಗ್ರೆಸ್ ಮುಂದಾಳುಗಳು ಮರ್ತಂತಿದೆ. ದೇವೇಗೌಡರ ಕುರಿತು ಕೃತಕ ಕಾಳಜಿಯ ಬಗ್ಗೆ ಮಾತನಾಡುತ್ತಿರುವಂತಹ ಪರಿ ಹಾಸ್ಯಾಸ್ಪದವಾಗಿದೆ. ಬಿಜೆಪಿಯು ದೇವೇಗೌಡ ಅವರನ್ನ ಅತ್ಯಂತ ಗೌರವದಿಂದ ನಡೆಸಿಕೊಂಡಿದೆ. ಇದನ್ನು ಕಂಡು ಸಹಿಸಲಾಗದ ಸ್ಥಿತಿಯಲ್ಲಿರುವ ಕಾಂಗ್ರೆಸ್ಸಿಗರು ದೇವೇಗೌಡರ ಹೆಸರನ್ನು ಬಳಸಿಕೊಂಡು ರಾಜಕಾರಣ ಮಾಡಲು ಹೊರಟಿರೋದು ನಾಚಿಕೆಗೇಡು ಅಂತ ಕಿಡಿಕಾರಿದರು. ಇನ್ನು ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಎಚ್ಡಿಕೆ, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ. ರಾಜ್ಯಸಭೆ ಟಿಕೆಟ್ಗೆ ದೇವೇಗೌಡರು ಅರ್ಜಿಯೇ ಹಾಕಿಲ್ಲ. ದೇವೇಗೌಡರದ್ದು ಹೋರಾಟದ ಬದುಕು, ಅಧಿಕಾರಕ್ಕಾಗಿ ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಪ್ರಧಾನಿ ಸ್ಥಾನವನ್ನೇ ಬಿಟ್ಟು ಬಂದರು ಅಂತ ಕಾಂಗ್ರೆಸ್ ವಿರುದ್ಧ ಕುಟುಕಿದ್ದಾರೆ. ಈಗ ಬಂದಿದೆ ದೇವೇಗೌಡರ ಬಗ್ಗೆ ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ. ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು. ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಅವರು ಅಧಿಕಾರಕ್ಕೋಸ್ಕರವಾಗಿ ಇನ್ನೊಬ್ಬರ ಮನೆ ಮುಂದೆ ಹೋದವರಲ್ಲ. ಪ್ರಧಾನಮಂತ್ರಿ ಅಂತ ಸ್ಥಾನನೇ 5 ವರ್ಷ ಉಳಿಸ್ಕೊಳ್ಳೋಕೆ ಅವಕಾಶ ಇದ್ದಿದ್ದನ್ನು ಸ್ವಾಭಿಮಾನಕ್ಕೆ ಧಕ್ಕೆ ಆದರೂ ಒಂದು ನಿಮಿಷ ಇಲ್ಲಿದೆಯಲ್ಲ. ಹೃದಯಾಘಾತದಿಂದ ನಿಧನರಾಗಿರುವಂತಹ ಎಐಸಿಸಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಂತಿಮ ನಮನ ಸಲ್ಲಿಸಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದಂತಹ ರಾಹುಲ್ ಗಾಂಧಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಂಡು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಈ ವೇಳೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಸೂರಜ್ ಹೆಗ್ಡೆಗೆ ಪೊಲೀಸ್ ಇಲಾಖೆಯಿಂದ ಗೌರವ ರಕ್ಷೆ ನೀಡಲಾಗಿದೆ. ಹೆಬ್ಬಾಳದ ಚಿತಾಗಾರದಲ್ಲಿ ಸೂರಜ್ ಹೆಗ್ಡೆ ಅಂತ್ಯ ಸಂಸ್ಕಾರ ನೆರವೇರಿದೆ.
ಬೆಂಗಳೂರು ಸಿಟಿ ಗಡಿಯಲ್ಲಿ ರಾಶಿ ಜಿಲೆಟಿನ್ ಸ್ಫೋಟಕಗಳು ಪತ್ತೆಯಾಗಿವೆ. ಅವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಾಶಿ ಜಿಲೆಟಿನ್ ಕಡ್ಡಿಗಳು ಹಾಗೂ ವೈರ್ಗಳು ಪತ್ತೆಯಾಗಿವೆ. ಸದ್ಯ ಜಿಲೆಟಿನ್ ಕಡ್ಡಿಗಳು ವೈರ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಕಲ್ಲು ಕ್ವಾರಿ ಉದ್ಯಮಕ್ಕಾಗಿ ಸಂಗ್ರಹಿಸಿರುವುದು ಗೊತ್ತಾಗಿದೆ. ವಿಧಾನಸೌಧ ಲೇಔಟ್ ಬಳಿಯ ವೆಂಕಟೇಶ್ವರ ಗ್ರಾನೈಟ್ಸ್ ಕ್ರಾಸ್ ಕಂಪನಿ ಮಾಲೀಕ ವೆಂಕಟೇಶ್ ಶೇಖರಣೆ ಮಾಡಿಟ್ಟಿದ್ದ. ಅಕ್ರಮವಾಗಿ ಜಿಲೆಟಿನ್ ಕಡ್ಡಿಗಳನ್ನು ಶೇಖರಣೆ ಮಾಡಿ ಇಡಲಾಗಿತ್ತು. ಈ ಬಗ್ಗೆ ಪಕ್ಕಾ ಮಾಹಿತಿ ಆಧರಿಸಿ ದಾಳಿ ನಡೆಸಿದ್ರು ಅವಲಹಳ್ಳಿ ಪೊಲೀಸರು. ಕ್ರಷರ್ ಮಾಲೀಕ ವೆಂಕಟೇಶ್ ರೆಡ್ಡಿ, ಉಸ್ತುವಾರಿ ಲೋಕೇಶ್ ರೆಡ್ಡಿ, ಬ್ಲಾಸ್ಟ್ ಮಾಡುವ ಕೆಲಸಗಾರರಾದ ವಿಕಾಸ್, ತೋಹಿದ್, ಸಂದೀಪ್ ಅನ್ನೋರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಪ್ರಸಿದ್ಧ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡನಿಂದ ಹನಿ ಟ್ರ್ಯಾಪ್ ಆಗಿದೆ. ಅಶ್ಲೀಲ ವಿಡಿಯೋ ಬಳಸಿ ಮಂಗಳೂರು ಯುವ ಕಾಂಗ್ರೆಸ್ ಮುಖಂಡ ಕೋಟಿ ದೋಚಿರೋ ಆರೋಪ ಕೇಳಿಬರ್ತಾ ಇದೆ. ಮಂಗಳೂರು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಮತ್ತು ಜಿತೇಶ್ ಎಂಬಾತನಿಂದ ಹನಿ ಟ್ರ್ಯಾಪ್ ಆಗಿದೆ. ಉದ್ಯಮಿ ಅಶ್ಲೀಲ ಫೋಟೋ, ವಿಡಿಯೋ ಇಟ್ಕೊಂಡು ಸುಮಾರು 2,77,00,000 ದೋಚಿರೋ ಆರೋಪ ಇದೆ. ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿದ್ದ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಕಾಂಗ್ರೆಸ್ ಯುವ ಮುಖಂಡ ಮೊಹಮ್ಮದ್ ನಲ್ಪಾಡ್, ಶ್ರೀಕಿ ಸೇರಿದಂತೆ ಹಲವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಶ್ರೀಕಿ ಜೊತೆಗೂಡಿ ಹವಾಲಾ ಮೂಲಕ ಬಿಟ್ಕಾಯಿನ್ ನಗದೀಕರಿಸಿ ಕಮಿಷನ್ ಪಡೆದ ಆರೋಪ ನಲ್ಪಾಡ್ ಮೇಲಿದೆ. ಇದೀಗ ನಲ್ಪಾಡ್ಗೆ 3ನೇ ನೋಟಿಸ್ ನೀಡಲು ಇಡಿ ಸಜ್ಜಾಗಿದೆ. ಮಂಡ್ಯ ಜಿಲ್ಲೆಯ ತಗ್ಗಹಳ್ಳಿ ಗ್ರಾಮಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಕೊಟ್ಟು ನೂತನ ಸರ್ಕಾರಿ ಶಾಲೆಯ ಕಟ್ಟಡವನ್ನು ಉದ್ಘಾಟಿಸಿದ್ದಾರೆ. ಕುಮಾರಸ್ವಾಮಿಗೆ ಜೆಡಿಎಸ್ನ ನಾಯಕರು ಸಾಥ್ ಕೊಟ್ಟರು. ಈ ವೇಳೆ ಮಾತನಾಡಿರುವಂತಹ ಎಚ್ಡಿಕೆ, ಸಿಎಸ್ಆರ್ ಅನುದಾನದಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡಲಾಗುವುದು. ಮಂಡ್ಯ ಜಿಲ್ಲೆಯಲ್ಲಿ ರಸ್ತೆಗಳ ಅಭಿವೃದ್ಧಿಗೆ 54 ಕೋಟಿ ಸಿಎಸ್ಆರ್ ಅನುದಾನ ಇದೆ ಅಂತಂದ್ರು. ಕರ್ನಾಟಕದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಪಬ್ಲಿಕ್ ಶಾಲೆಗಳನ್ನು ತೆಗೆಯಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದವನೇ ನಾನು ಮಾಡಿದ ನಿರ್ಧಾರ LKGಯಿಂದ 12ನೇ ತರಗತಿವರೆಗೆ ಯಾವುದೇ ಮಕ್ಕಳು, ಶ್ರೀಮಂತ ಮಕ್ಕಳಿರಲಿ ಬಡವರ ಮಕ್ಕಳಿರಲಿ, ಅವರಿಗೆ ಉಚಿತವಾಗಿ ₹1 ನೀವು ಸಾಲ ಮಾಡಿ ಫೀಸ್ ಕಟ್ಟಬೇಕಾಗಿಲ್ಲ. ಮಕ್ಕಳಿಗೆ ಉಚಿತವಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಿರೋ, ಕನ್ನಡ ಮೀಡಿಯಮಲ್ಲಿ ಓದಿಸ್ತಿರೋ, ಅದು ನಿಮಗೆ ಚಾಯ್ಸ್. ಅದು ಆ ರೀತಿಯ ಕಾರ್ಯಕ್ರಮ ಕೊಡಬೇಕು ಅನ್ನೋದು ನನ್ನ ಚಿಂತೆ ಇದ್ದಂಥದ್ದು. ನಿಮ್ಮ ಗ್ರಾಮಕ್ಕೆ ಮತ್ತಿನ್ನೇನು ಕಾರ್ಯಕ್ರಮಗಳಾಗಬೇಕು, ರವೀಂದ್ರನಾಥ್ ಮುಖಾಂತರ ಹೇಳಿ, ನನಗೆ ತೊಂದರೆ ಇಲ್ಲ, ನೀವೇ ಬರ್ಬೋದು. ಹೇಳಿದ್ರೆ ಏನಾಗಬೇಕು, ಎಲ್ಲ ರೀತಿಯ ಸೌಕರ್ಯಗಳನ್ನು ತರಲಿಕ್ಕೆ ನಾವು ನಿಮ್ಮ ಜೊತೆಲಿದ್ದೇವೆ. ಧಾರವಾಡ ಜಿಲ್ಲೆಯ 24 ಗ್ರಾಮ ಪಂಚಾಯಿತಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಕಾಮಗಾರಿಯಲ್ಲಿ ಅಕ್ರಮ ಆರೋಪ ದೂರು ಹಿನ್ನೆಲೆ ಧಾರವಾಡ ಜಿಲ್ಲೆ ಗರಗ, ತಡಕೋಡ, ಅಮ್ಮಿ ಬಾವಿ ಸೇರಿದಂತೆ 24 ಗ್ರಾಮ ಪಂಚಾಯಿತಿ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಾಮಗಾರಿ ಮಾಡದೆ ಬಿಲ್ ತೆಗೆದ, ಕಳಪೆ ಕಾಮಗಾರಿ ಸೇರಿದಂತೆ ಅಕ್ರಮಗಳ ಕುರಿತು ದೂರು ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು, ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಫ್ರೀಯಾಗಿ ಬಿಯರ್ ನೀಡದಿದ್ದಕ್ಕೆ ಮುಖಕ್ಕೆ ಮಾಸ್ಕ್ ಧರಿಸಿದ ಪುಡಿ ರೌಡಿಗಳ ಗ್ಯಾಂಗ್ ಬಾರ್ನಲ್ಲಿ ದಾಂಧಲೆ ನಡೆಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರಲಕ್ಕಿ ಗ್ರಾಮದ HK ಬಾರ್ನಲ್ಲಿ ಈ ಘಟನೆ ನಡೆದಿದೆ. ಕೊಲೆ ಆರೋಪಿಗಳಾದ ಪ್ರತಾಪ್ ಹಾಗೂ ಮುರುಗೇಶ್ ಅನ್ನೋರ ಗ್ಯಾಂಗ್ ಬಾರ್ಗೆ ನುಗ್ಗಿ ಬಿಯರ್ ಬಾಟಲ್ಗಳನ್ನು ಪುಡಿ ಮಾಡಿದ್ದಾರೆ. ಬಾರ್ ಕ್ಯಾಷಿಯರ್ ವರುಣ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಸಂಬಂಧ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಂಕ್ಷನ್ ಬಳಿ ನಿಲ್ಬೇಡಿ ಎಂದಿದ್ದಕ್ಕೆ ಪೊಲೀಸ್ ಠಾಣೆ ಮುಂದೆ ಮಂಗಳ ಮುಖಿಯರು ಹೈಡ್ರಾಮಾ ಮಾಡಿದ್ದಾರೆ. ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣೆ ಬಳಿ ಈ ಘಟನೆ ನಡೆದಿದೆ. ರಸ್ತೆ ಮಧ್ಯೆ ನಿಂತು ಪೊಲೀಸರ ಜೊತೆಗೆ ಮಂಗಳ ಮುಖಿಯರು ವಾಗ್ವಾದ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಮಡಿವಾಳ ಜಂಕ್ಷನ್ ಬಳಿ ಜನರ ಬಳಿ ಮಂಗಳ ಮುಖಿಯರು ಕಲೆಕ್ಷನ್ ಮಾಡ್ತಾ ಇದ್ರು. ಈ ಬಗ್ಗೆ ತೊಂದರೆ ಆಗ್ತಿದೆ ಅಂತ ಮಡಿವಾಳ ಪೊಲೀಸರಿಗೆ ಬರುವ ವ್ಯಕ್ತಿ ದೂರನ್ನು ಕೊಟ್ಟಿದ್ದ. ದೂರಿನ ಹಿನ್ನೆಲೆ ಸ್ಥಳಕ್ಕೆ ಬಂದ ಪೊಲೀಸರ ಜೊತೆಗೆ ಮಂಗಳ ಮುಖಿಯರು ಗಲಾಟೆಯನ್ನು ಮಾಡಿದ್ದಾರೆ. ಮತ್ತೆ ರೋಹದ ಹಕ್ಕಿಗಳ ಹಾರಾಟಕ್ಕೆ ಕಲಬುರಗಿ ವಿಮಾನ ನಿಲ್ದಾಣ ಸಿದ್ಧವಾಗಿದೆ. ನಾಳೆಯಿಂದ ಬೆಂಗಳೂರಿಗೆ ವಿಮಾನಗಳ ಹಾರಾಟ ಪುನರಾರಂಭ ಆಗಲಿದೆ. ಕಳೆದ 8 ತಿಂಗಳಿಂದ ಕಲಬುರಗಿ ಬೆಂಗಳೂರು ನಡುವಿನ ವಿಮಾನಯಾನ ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯ ಸರ್ಕಾರ ಆರ್ಥಿಕ ನೆರವು ನೀಡಿದ ಹಿನ್ನೆಲೆಯಲ್ಲಿ ಸ್ಟಾರ್ ಏರ್ ಸಂಸ್ಥೆಯಿಂದ ಸೇವೆ ನೀಡಿಸಲಾಗಿತ್ತು. ನಾಳೆಯಿಂದ ಕಲಬುರಗಿಯಿಂದ ಬೆಂಗಳೂರಿಗೆ ವಿಮಾನಗಳು ಹಾರಾಟವನ್ನು ನಡೆಸಲಿವೆ.
ರಾಜ್ಯದಲ್ಲಿ ಮುಂಗಾರು ಆರ್ಭಟ ಜೋರಾಗಿದೆ. ಚಿತ್ರದುರ್ಗದ ಹಲವೆಡೆ ಅಬ್ಬರದ ಮಳೆಯಾಗಿದೆ. ಧಾರಾಕಾರ ಮಳೆಗೆ ಚಳ್ಳಕೆರೆಯಲ್ಲಿರುವ ದೇವರಹಳ್ಳಿ ಹಳ್ಳ ತುಂಬಿ ಹರಿತಾ ಇದೆ. ರಸ್ತೆ ಮೇಲೆ ನೀರು ಹರಿತಾ ಇರುವ ಹಿನ್ನೆಲೆ ರಸ್ತೆ ದಾಟಲು ವಾಹನ ಸವಾರರು, ಸಾರ್ವಜನಿಕರು ಪರದಾಡಿದ್ದಾರೆ. ಅಲ್ಲದೆ ನಿನ್ನೆ ಸಂಜೆ ಸುರಿದ ಮಳೆಯಿಂದ ಕೃಷಿ ಹೊಂಡ, ಚೆಕ್ ಡ್ಯಾಂ ಭರ್ತಿಯಾಗಿದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಭಾಗದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ಹರಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲವು ಕಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಭೀತಿ ಇದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ದಿನ ಮಳೆಯಾಗಲಿದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿನ್ನೆಯಿಂದ ಭಟ್ಕಳ, ಹೊನ್ನಾವರ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಮಾರ್ಕೆಟ್ ರಸ್ತೆಗಳೆಲ್ಲ ಜಲಾವೃತವಾಗಿವೆ. ಮೀನುಗಾರರು ಮತ್ತು ಪ್ರವಾಸಿಗರು ಕಡಲಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 3 ದಿನಗಳಿಂದ ಮಳೆ ಸುರಿತಾ ಇದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ರವಕವಿ ಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದ ಬಳಿ ರೈತರು ಸಂಭ್ರಮಿಸಿದ್ದಾರೆ. ದುಮ್ಮಿಕ್ಕಿ ಹರಿಯುವ ನೀರಿನಲ್ಲಿ ನಿಂತು ಹಂತಿ ಪದ ಹಾಡಿ ಸಂಭ್ರಮಿಸಿದ್ದಾರೆ. ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿ ಮಳೆಯಾಗಿ 1 ದಿನ ಕಳೆದರೂ ಇನ್ನೂ ಕೂಡ ನೀರು ಕಡಿಮೆಯಾಗಿಲ್ಲ. ಎಪಿಎಂಸಿ ರಸ್ತೆಯಲ್ಲಿರುವ 5 ಅಂಗಡಿಗಳಿಗೆ ನೀರು ನುಗ್ಗಿದೆ. ಇದರ ಪರಿಣಾಮ ಅಂಗಡಿಗಳಲ್ಲಿದ್ದ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. ಇನ್ನು ಬೈಲಹೊಂಗಲ ಎಪಿಎಂಸಿಯ ಕಾಂಪೌಂಡ್ ಕುಸಿದು 2 ಕಾರು ನಜ್ಜುಗುಜ್ಜಾಗಿದೆ. ಕೊಟ್ಟಿಯೂರು ದೇಗುಲದಲ್ಲಿ ಬಾವಲಿಕಟ್ಟು ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಬಾವಲಿ ನದಿಗೆ ಕಲ್ಲಿಟ್ಟು ಮುಸ್ಲಿಂ ಮುಖಂಡ, ಸುಳ್ಯದ ಕಾಂಗ್ರೆಸ್ ಮುಖಂಡ ಶಾಹಿದ್ ತೆಕ್ಕಲ್ನಿಂದ ವಿವಾದ ಉಂಟಾಗಿದೆ. ಕೆಪಿಸಿಸಿ ಪದಾಧಿಕಾರಿಯಾಗಿರುವ ಶಾಹಿದ್ ತೆಕ್ಕಿಲ್ ವರ್ಷದಲ್ಲಿ 1 ತಿಂಗಳಷ್ಟೇ ಕೊಟ್ಟಿಯೂರು ಶಿವ ದರ್ಶನ ಮಾಡಲಿದ್ದಾರೆ. ಜಾತ್ರೆಗೂ ಮುನ್ನ ಬಾವಲಿ ನದಿಯಲ್ಲಿ ಕಲ್ಲಿಟ್ಟು ಗೊಂದಲ ಉಂಟು ಮಾಡಿದ್ರು. ಈ ಹಿಂದೆ ಮುಸ್ಲಿಮರಿಂದ ಕಲ್ಲಿಡುವ ಸಂಪ್ರದಾಯ ಇತ್ತೆಂದು ವಾದ ಮಾಡಿದ್ರು. ನಂತರದಲ್ಲಿ ಕಲ್ಲಿಡುವ ಸಂಪ್ರದಾಯ ನಿಂತಿತ್ತು ಅಂತ ವಾದಿಸಿದ್ರು. ಈಗ ಮತ್ತೆ ಸಂಪ್ರದಾಯ ಮುಂದುವರೆಸಿದ್ದೇವೆ ಅಂತ ಶಾಹಿದ್ ತೆಕ್ಕಿಲ್ ಹೇಳಿದ್ದು, ಶಾಹಿದ್ ನಡೆಗೆ ದೇಗುಲ ಮಂಡಳಿ, ಹಿಂದೂ ಪರ നായകರು ಕಿಡಿಕಾರಿದ್ದಾರೆ. ഇങ്ങനെയൊരു ചടങ്ങ് നിലവിലില്ലാത്ത ഒരു ചടങ്ങാണ്. ഇങ്ങനെയൊരു മുസ്ലിം സമുദായത്തിന് കൊട്ടിയൂർ ദേവസ്വത്തിൻ്റെ യാതൊരു ചടങ്ങിലും ഒരു പ്രാധാന്യവുമില്ല എന്നുള്ളത് എല്ലാവർക്കും വ്യക്തമാണ്. അങ്ങനെയിരിക്കെ ദുരുദ്ദേശപരമായി ഈ ഒരു ഹിന്ദു ക്ഷേത്രത്തിൻ്റെ മഹിമ താഴ്ത്തുന്നതിന് വേണ്ടിയുള്ള ബോധപൂർവമായിട്ടുള്ള ഒരു ശ്രമമാണ് ഇവിടെ നടന്നിരിക്കുന്നത്. ഇതിനെതിരെ നിയമപരമായ നടപടികൾ ദേവസ്വം സ്വീകരിക്കുന്നതാണ്. അദ്ദേഹം കർണാടകയിലുള്ള ഒരു മന്ത്രി ലെവലിലുള്ള ഒരു മിനിസ്റ്റർ ലെവലിലുള്ള ഒരു അധികാരിയാണ് എന്നാണ് അവിടെ വന്നപ്പോൾ മനസ്സിലായത്. അദ്ദേഹത്തെ സ്വീകരിച്ചത് പോലീസാണ്. പോലീസിൻ്റെ അകമ്പടിയോടുകൂടിയാണ് അദ്ദേഹം വന്നത്. ദേവസ്വത്തിൻ്റെ യാതൊരു പ്രതിനിധികളും അദ്ദേഹത്തെ സ്വീകരിച്ചിട്ടില്ല. അദ്ദേഹം വന്നത് എന്തിനാണ് എന്നുള്ള കാര്യം മറച്ചു വെച്ചുകൊണ്ട് ഒരു മനഃപൂർവ്വം ഒരു ശ്രദ്ധ തിരിച്ചുകൊണ്ട് അവർ നമ്മുടെ പുഴയിൽ പോവുകയും ആ പുഴയിൽ 2 കല്ലെടുത്ത് വെക്കുകയാണ് ചെയ്തത്. ആ 2 കല്ലെടുത്ത് വെച്ചതിൻ്റെ ഉദ്ദേശം എന്താണെന്ന് അറിയില്ല. അങ്ങനെ 3-4 പേര് ಅತ್ತೇನೆ ಅಳಿಯ ಮದುವೆಯಾಗಿರುವ ವಿಚಿತ್ರ ಘಟನೆ ಉತ್ತರ ಪ್ರದೇಶದ ಕಾನ್ಪುರದ ದೇಹತ್ನಲ್ಲಿ ನಡೆದಿದೆ. ವ್ಯಕ್ತಿಯೊಬ್ಬ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಹೆಂಡತಿಯ ಅಮ್ಮನನ್ನೇ ಮದುವೆಯಾಗಿದ್ದಾನೆ. ಸ್ವಂತ ಅತ್ತೆಯನ್ನೇ ಕೋರ್ಟ್ನಲ್ಲಿ ಮದುವೆಯಾಗಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.